ಸರ್, ಈ ದೇವಸ್ಥಾನ ಸುಮಾರು 100-120 ವರ್ಷದ ಹಳೆಯ ದೇವಸ್ಥಾನ. ಸಾವಿರಾರು ಜನರು ಬಂದು ಇಲ್ಲಿ ದರ್ಶನ ಮಾಡಿ ದೇವರ ಕೃಪೆಗೆ ಪಾತ್ರರಾಗಿ ಇಲ್ಲಿ ಪ್ರಸಾದಗಳನ್ನು ತಗೊಂಡು ಪುನೀತರಾಗಿ ಹೋಗ್ತಾ ಇದ್ದಾರೆ. ಪ್ರತಿ ಶನಿವಾರ ಸಾವಿರಾರು ಭಕ್ತರು ಬಂದು ಇಲ್ಲಿ ದರ್ಶನ ಮಾಡ್ತಾರೆ. ಅಭಿಷೇಕ ಅಷ್ಟೋತ್ತರ ಪ್ರತಿ ದಿವಸ ಬೆಳಗ್ಗೆ ಸಂಜೆ ನಡೆಯುತ್ತೆ. ನಾಡಿನೆಲ್ಲೆಡೆ ಶ್ರೀರಾಮನವಮಿ ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡಿರುವಂಥದ್ದು. ಹಾಗೆ ಬೆಂಗಳೂರಿನ ಕೊಡಿಗೆಹಳ್ಳಿ ಸಮೀಪ ಇರುವಂತಹ ತಿಂಡ್ಲು ಅಂದರೆ ಶ್ರೀ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ನಾನೀಗ ಇದ್ದೀನಿ. ಅಂದರೆ ಇವತ್ತು ಶ್ರೀರಾಮನವಮಿ ಹಬ್ಬದ ಹಿನ್ನೆಲೆಯಲ್ಲಿ ವಿಶೇಷವಾಗಿ 42ನೇ ವರ್ಷದ ಶ್ರೀರಾಮನವಮಿ ಹಬ್ಬವನ್ನು ಆಚರಣೆ ಮಾಡ್ತಿರುವಂಥದ್ದು. ನಾನೀಗ ಸದ್ಯ ದೇವಾಲಯದ ದೃಶ್ಯವನ್ನು ಕೂಡ ತೋರಿಸ್ತಾ ಹೋಗ್ತಿದ್ದೀನಿ. ಅಂದರೆ ಇವತ್ತು ಶ್ರೀರಾಮನವಮಿ ಹಿನ್ನೆಲೆಯಲ್ಲಿ ಅದ್ದೂರಿಯಾಗಿ ಹಾಗೂ ವಿಶೇಷವಾಗಿ ಇಂದು ಬೆಂಗಳೂರಿನ ಕೊಡಿಗೆಹಳ್ಳಿ ಸಮೀಪ ಇರುವಂತಹ ತಿಂಡ್ಲು ಇರುವಂತಹ ಒಂದು ಶ್ರೀ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಅದ್ದೂರಿಯಾಗಿ ಇಂದು ಶ್ರೀರಾಮನವಮಿಯನ್ನು ಆಚರಣೆ ಮಾಡಲಾಯಿತು. ಅಂದರೆ ಸುಮಾರು 120 ವರ್ಷ ಇತಿಹಾಸ ಹಿನ್ನೆಲೆ ಇರುವಂತಹ ಈ ಒಂದು ದೇವಾಲಯದಲ್ಲಿ ಅಂದರೆ 42ನೇ ವರ್ಷದ ಶ್ರೀರಾಮನವಮಿ ಹಬ್ಬವನ್ನು ಆಚರಣೆ ಮಾಡಲಾಯಿತು. ವಿಶೇಷವಾಗಿ ದೇವಾಲಯಕ್ಕೆ ಬಂದಂತಹ ಭಕ್ತರಿಗೆ ಪಾನಕ, ಮಜ್ಜಿಗೆ, ಪಾಯಸ ಹಾಗೂ ಮುದ್ದೆ ಮತ್ತು ಕಾಳಿನ ಸಾಂಬಾರು ಪ್ರಸಾದವನ್ನು ಕೂಡ ಕೊಡಲಾಗುತ್ತೆ, ಉಣಬಡಿಸಲಾಗುತ್ತೆ. ಹಾಗೆಯೇ ಇವತ್ತು ಸರ್ಕಾರಿ ರಜೆ ಇರೋದ್ರಿಂದಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ದೇವಾಲಯಕ್ಕೆ ಭಕ್ತರು ಆಗಮಿಸ್ತಾ ಇದ್ದಾರೆ. ಬರುವಂತಹ ಭಕ್ತರಿಗೆ ವಿಶೇಷವಾಗಿ ದೇವರ ದರ್ಶನವನ್ನು ಕೂಡ ಮಾಡಲಿಕ್ಕೆ ಅನುವು ಮಾಡಿಕೊಡಲಾಗಿದೆ. ಈಗಾಗಲೇ ಏನು ಉತ್ಸವ ಮೂರ್ತಿಯನ್ನು ತಿಂಡ್ಲಿನ ರಾಜಬೀದಿಯಲ್ಲಿ ಈಗಾಗಲೇ ಉತ್ಸವವನ್ನು ಕೂಡ ಮುಗಿಸಿ ಈಗ ದೇವಾಲಯಕ್ಕೆ ಪ್ರವೇಶನ ಮಾಡಿರುವಂಥದ್ದು. ಈಗ ಮಹಾಮಂಗಳಾರತಿಯಾಗಿದೆ. ಮಹಾಮಂಗಳಾರತಿ ನಂತರದಲ್ಲಿ ದೇವಸ್ಥಾನಕ್ಕೆ ಬಂದಂತಹ ಭಕ್ತರಿಗೆ ಪ್ರಸಾದ ವಿನಿಯೋಗವನ್ನು ಮಾಡಲಾಗುತ್ತೆ. ಅಂದರೆ ಶ್ರೀರಾಮನವಮಿಯ ಹಿನ್ನೆಲೆಯಲ್ಲಿ ಮುದ್ದೆ, ಕಾಳು ಸಾಂಬಾರ್ ಹಾಗೂ ಮಜ್ಜಿಗೆ, ಪಾನಕ, ಕೋಸಂಬರಿ ಈ ಎಲ್ಲ ಒಂದು ಪ್ರಸಾದವನ್ನು ಕೂಡ ಭಕ್ತರಿಗೆ ಉಣಬಡಿಸಲಾಗುತ್ತೆ. ಅಂದರೆ 42 ವರ್ಷದಿಂದ ಕೂಡ ಈ ಒಂದು ಗ್ರಾಮದಲ್ಲಿ ಶ್ರೀ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಏನು ಶ್ರೀರಾಮನವಮಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ಕೊಂಡು ಬರ್ತಿರುವಂಥದ್ದು. ಅಂದರೆ ಒಂದು ರೀತಿಯಲ್ಲಿ ಊರಿನಲ್ಲಿ ಹಬ್ಬದ ವಾತಾವರಣ ಕಳೆ ಕಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗಾಗಿ ಏನು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಈ ದೇವಾಲಯಕ್ಕೆ ಬಂದಿರುವಂಥದ್ದು. ನಾಡಿನೆಲ್ಲೆಡೆ ಶ್ರೀರಾಮನವಮಿ ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡಿದೆ. ಕಳೆದ 42 ವರ್ಷಗಳಿಂದ ಶ್ರೀ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರೀರಾಮನವಮಿ ಅದ್ಧೂರಿಯಾಗಿ ನಡೆಯುತ್ತಿದ್ದು, ರಾಮನವಮಿ ಪ್ರಯುಕ್ತ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಿದೆ. ಹೌದು, ದೇಶದೆಲ್ಲೆಡೆ ಶ್ರೀರಾಮನವಮಿಯ ಸಂಭ್ರಮ ಕಳೆಗಟ್ಟಿದೆ. ಬೆಂಗಳೂರಿನ ಕೋಡಿಗೆಹಳ್ಳಿಯ ಗೇಟ್ ಸಮೀಪದ ತಿಂಡ್ಲು ಗ್ರಾಮದ ಪುರಾತನ ಶ್ರೀ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ರಾಮನವಮಿ ಪ್ರಯುಕ್ತ 42ನೇ ವರ್ಷದ ರಾಮೋತ್ಸವ ಹಾಗೂ ಸೀತಾರಾಮ ಕಲ್ಯಾಣೋತ್ಸವ ವಿಜೃಂಭಣೆ, ಶ್ರದ್ಧೆ, ಭಕ್ತಿಯಿಂದ ಆಚರಿಸಲಾಯಿತು. ಶ್ರೀರಾಮನವಮಿ ಪ್ರಯುಕ್ತ ಶ್ರೀರಾಮ ತಾರಕ ಹೋಮ, ಸೀತಾರಾಮ ಕಲ್ಯಾಣೋತ್ಸವ ಹೀಗೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಇನ್ನು ರಾಮನವಮಿ ಪ್ರಯುಕ್ತ ಪ್ರಸನ್ನ ಆಂಜನೇಯ ಸ್ವಾಮಿ ದೇವರಿಗೆ ಅಭಿಷೇಕ ಪೂಜೆ, ವಿವಿಧ ಬಗೆಯ ಹೂವಿನ ಅಲಂಕಾರವನ್ನು ಮಾಡಲಾಗಿತ್ತು. ಉತ್ಸವ ಮೆರವಣಿಗೆ ನಂತರ ಪ್ರಸನ್ನ ಆಂಜನೇಯ ಸ್ವಾಮಿ ದೇವರಿಗೆ ಮಹಾಮಂಗಳಾರತಿ ಸೇವೆ ಸಲ್ಲಿಸಿ ದೇವಾಲಯಕ್ಕೆ ಬಂದ ಭಕ್ತರಿಗೆ ಅನ್ನ ಪ್ರಸಾದ ವಿನಿಯೋಗ ಮಾಡಲಾಯಿತು. ಇನ್ನು ಶ್ರೀರಾಮನವಮಿ ವಿಶೇಷವಾಗಿ ಪಾನಕ, ಮುದ್ದೆ, ಕಾಳು ಸಾಂಬಾರ್, ಅನ್ನ, ಪಾಯಸ, ಮಜ್ಜಿಗೆ ಪ್ರಸಾದವನ್ನು ನೀಡಲಾಯಿತು. ದೇವಾಲಯದ ಟ್ರಸ್ಟಿ ಅನಂತ್ ಕುಮಾರ್ ಅವರನ್ನ ನಾನೀಗ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಸರ್, 42ನೇ ವರ್ಷದ ಅದ್ದೂರಿಯಾಗಿ ಶ್ರೀರಾಮನವಮಿಯನ್ನು ಆಚರಣೆ ಮಾಡ್ತಾ ಇದ್ದೀರಾ, ಏನು ಹೇಳಿಕ್ಕೆ ಬಯಸ್ತೀರಾ? ಸರ್, ಪ್ರಥಮವಾಗಿ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ತಮಗೂ ಶುಭಾಶಯಗಳು. ಸರ್, ಈ ದೇವಸ್ಥಾನ ಸುಮಾರು 100-120 ವರ್ಷದ ಹಳೆಯ ದೇವಸ್ಥಾನ. ಮುಂಚೆ ಶಿಥಿಲಗೊಂಡಿತ್ತು. ಆಮೇಲೆ 42ನೇ ವರ್ಷದಿಂದ ಜೀರ್ಣೋದ್ಧಾರ ಆಗಿ ಇವಾಗ 42 ವರ್ಷದಿಂದ ಇದನ್ನು ಶ್ರೀರಾಮನವಮಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀರಿ. ಇದಕ್ಕೆ ಪ್ರಮುಖ ಕಾರಣರು ನಂಜುಂಡೇಗೌಡರು, ಹನುಮೇಗೌಡರು, ಅಶ್ವತ್ಥ ನಾರಾಯಣ ಗೌಡರು, ಅಶ್ವತ್ಥಪ್ಪನವರು ಮತ್ತು ನಮ್ಮ ತಂದೆಯವರಾದ GB ರುದ್ರಪ್ಪನವರು, BBW ಗ್ರೂಪ್ಸ್ ಮಾಲೀಕರು. ಇವರು ಎಲ್ಲರೂ ಸೇರಿ ಈ ದೇವಸ್ಥಾನನ 42ನೇ ವರ್ಷದಿಂದ ಜೀರ್ಣೋದ್ಧಾರ ಮಾಡಿ ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೀರಿ. ಸುಮಾರು 42ನೇ ವರ್ಷದಿಂದ 42ನೇ ವರ್ಷ ನಡೀತಾ ಇರೋದು. ಈಗ ನಡೀತಾ ಇರೋದು 42ನೇ ವರ್ಷ. ಶನಿವಾರ ಸೀತಾರಾಮ ಕಲ್ಯಾಣೋತ್ಸವ ಇರುತ್ತೆ, ಪ್ರಸಾದ ವಿನಿಯೋಗ ಇರುತ್ತೆ. ತಿರ್ಗಾ ಭಾನುವಾರ ಅದ್ಭುತವಾದ ಹೂವಿನ ಅಲಂಕಾರದಲ್ಲಿ ಕೋದಂಡರಾಮ ಸ್ವಾಮಿ ದೇವರು ಮತ್ತು ಆಂಜನೇಯ ಸ್ವಾಮಿ ದೇವರನ್ನ ನಮ್ಮೂರು ತಿಂಡ್ಲೂರು ಗ್ರಾಮದಲ್ಲಿ
ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡ್ತೀರಿ. ಮೆರವಣಿಗೆ ಮುಗ್ದಿದ್ದಾದಮೇಲೆ ಪೂಜೆ ನಡೆಯುತ್ತೆ, ಅದ್ದೂರಿ ಪೂಜೆ ನಡೆಯುತ್ತೆ ಹೂವಿನ ಅಲಂಕಾರದಲ್ಲಿ. ಆಮೇಲೆ ಅನ್ನ ಸಂತರ್ಪಣೆ ಇರುತ್ತೆ. ಸುಮಾರು ಒಂದು 5,000ರಿಂದ 6,000 ಜನ ಇಲ್ಲಿ ಭಗವಂತನ ಕೃಪೆಗೆ ಪಾತ್ರರಾಗಿ ಅನ್ನ ಸಂತರ್ಪಣೆ ಮಾಡ್ಕೊಂಡು ಹೋಗ್ತಾರೆ ಸರ್. ಅಷ್ಟೇ ಸರ್ ನಮ್ಗೆ. ಹೇಗೆ ಸಾಧ್ಯ 42 ವರ್ಷದಿಂದ ಒಂದೇ ರೀತಿಯಲ್ಲಿ, ಅಂದರೆ ಯಾವುದೇ ರೀತಿಯಾಗಿ ಎಲ್ಲೂ ಭಕ್ತರಿಗೆ ಕುಂದು ಕೊರತೆ ಆಗೋದ ರೀತಿಯಲ್ಲಿ ಪ್ರಸಾದ ವಿನಿಯೋಗ ಅಥವಾ ದೇವರ ದರ್ಶನಕ್ಕೆ ಹೆಂಗೆ ಸಾಧ್ಯ ಆಯಿತು ಅಂತ? ಸರ್ ಫಸ್ಟು 500 ಜನದಿಂದ ಸ್ಟಾರ್ಟ್ ಮಾಡಿದ್ದು ನಾವು. 500 ಜನದಿಂದ ನಮ್ಮ ತಂದೆಯವರು ಸ್ಟಾರ್ಟ್ ಮಾಡಿದ್ದು. ಅದು 500 ಜನದಿಂದ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ಬಂದಿದೆ, ಪ್ರಾರಂಭ ಆಗಿ ಇಲ್ಲಿವರೆಗೂ ಬಂದಿದೆ. ಎಲ್ಲದಕ್ಕೂ ಪ್ರಸನ್ನ ಆಂಜನೇಯ ವೀರಾಂಜನೇಯ ಸ್ವಾಮಿ ಕೃಪೆಯಿಂದನೇ ನಾವಿಲ್ಲಿ ಅಯ್ಯಪ್ಪ ಕೊಡ್ತಾನೆ ನಾವು ಮಾಡ್ತೀರ ಅಷ್ಟೇ ಸರ್, ಇನ್ನೇನಿಲ್ಲ. ನಮ್ಮ ಯಜಮಾನ್ರು ಎಲ್ಲ ಡ್ರಾ ಮಾಡ್ತವ್ರೆ. ನಾವು 40 ವರ್ಷದಿಂದ ಈ ಅಪ್ಪನ ಇದು ಮಾಡಿರಿ. ಫಸ್ಟು ಇಷ್ಟೇ ಇತ್ತು ದೇವಸ್ಥಾನ, ಬತ್ತ ಇಂಪ್ರೂವ್ ಮಾಡಿರಿ. ಇವಾಗ ನಮ್ಮ ಮಕ್ಕಳು ಮುಂದುವರ್ಸ್ಕೊಂಡು ಹೋಗ್ರಿ ಅಂತ ನಾವು ದೇವ್ರನ್ನ ಬೇಡ್ತಾ ಇದ್ದೀವಿ. ಹಿಂಗೆ ಮಾಡ್ಕೊಂಡು ಹೋಗ್ಲಿ, ನನ್ನ ಮಕ್ಕಳು ಮೊಮ್ಮಕ್ಕಳೆಲ್ಲ ಚೆಂದಾಗಿದ್ವಿ ಅಷ್ಟೇ. ಪ್ರತಿ ವರ್ಷ ರಾಮನವಮಿ ತಿಂಗಳಲ್ಲಿ ಇದೇನಿದೆ ಇದು ಅನ್ನದಾನ ಆಗಲಿ ಪ್ರತಿಯೊಂದು ದೇವ್ರದ್ದು ಕಾರ್ಯ ಎಲ್ಲ ಪೂಜೆ ಎಲ್ಲ ಮಾಡ್ತೀರಿ. ಆ ಥರ ಇದು ನಡ್ಕೊಂಬಂದಿದೆ, 42 ವರ್ಷದಿಂದ ನಡ್ಕೊಂಬಂದಿದೆ. ಸೊ ಇನ್ನು ಮುಂದೆಗೂ ಎಷ್ಟಾಗುತ್ತೋ ಎಲ್ಲರ ಕೈಯಲ್ಲಿ ಎಲ್ಲ ಇರೋ ತನಕ ಇದನ್ನು ಮಾಡಿಕೊಂಡು ಹಿಂಗೆ ಮುಂದೂಡಿಸ್ಕೊಂಡು ಹೋಗ್ಬೇಕು ಅಂತ ನಾವು ಹೇಳೋಕೊಳ್ತೀವಿ. ಸುಮಾರು 42 ಇಯರ್ಸಿಂದ 42 ವರ್ಷದಿಂದ ನಮ್ಮ ತಂದೆಯವರು ನಮ್ಮ ಫ್ಯಾಮಿಲಿಯಿಂದನೇ ನಡೀತಾ ಇದೆ. ತುಂಬ ವಿಜೃಂಭಣೆಯಾಗಿ ನಡೀತಾ ಇದೆ. ಮುಂಚೆ ಎಲ್ಲ ಮದುವೆಗಳಾಗ್ತಾ ಇತ್ತು. ಇತ್ತೀಚೆಗೆ ದೇವಸ್ಥಾನ ಹತ್ರ ಮದುವೆಗಳಾಗೋದು ಸ್ವಲ್ಪ ಕಡಿಮೆ ಆಗಿದೆ. ಹಂಗಾಗಿ ಮದುವೆಗಳು ಬಂದರೆ ಮಾಡ್ತಾರೆ, ಇಲ್ಲಾಂದರೆ ಇಲ್ಲ. ಇದು ತುಂಬ 42 ವರ್ಷ. ನಾನು 9 ವರ್ಷದ ಹುಡುಗಿ, ನಾನು ಚಿಕ್ಕ ಹುಡುಗಿ ಆವಾಗ ಸ್ಟಾರ್ಟ್ ಆಯಿತು. ಇದುವರೆಗೂ ಸತತವಾಗಿ ನಡ್ಕೊಂಡು ಬರ್ತಾನೆ ಇದೆ. ಏನೇ ತಪ್ಪಿಸಿದ್ರು ಈ ಪ್ರೋಗ್ರಾಮ್ ಹತ್ರ ನಮ್ಮ ಮನೆಯಿಂದ ಯಾವತ್ತೂ ತಪ್ಪಿಸಲ್ಲ. ತುಂಬ ಚೆನ್ನಾಗಿ ನಡೀತಾ ಇದೆ. ಊರಿಗೂ ಒಂದು ಒಳ್ಳೆಯದು, ದೇವರು ಮೆರವಣಿಗೆ ಆಗಲಿ, ಕಲ್ಯಾಣೋತ್ಸವ ಆಗಲಿ, ಪ್ರತಿಯೊಂದು ಊರಲ್ಲಿ ತುಂಬ ಒಳ್ಳೆಯದು. ಜೊತೆಗೆ ನಮ್ಮ ತಂದೆ ಆಂಜನೇಯ ಪಾತ್ರ ಮಾಡ್ತಾಯಿದ್ರು. ಅದ್ರ ಸಲುವಾಗಿ ನಮ್ಮ ತಂದೆ ಇದು ವಿಗ್ರಹ ಮಾಡಿಸಿದ್ರು. ಆ ವಿಗ್ರಹ ಮಾಡಿಸಿದ್ದು ಆ ವರ್ಷದಿಂದನೇ ಇದು ಸ್ಟಾರ್ಟ್ ಆಗಿತ್ತು. ಅವತ್ತಿಂದ ಇದು 43 ಇಯರ್ಸ್ ಆಯಿತು. ಪ್ರೂವ್ ಮಾಡಬೇಕಾದ್ರೆ ಪ್ರತಿ ವರ್ಷವೂ ಏನಾದರೂ ಒಂದು ಡಿಫಿಕಲ್ಟ್ ಬಂದೇ ಬರುತ್ತೆ. ಬಟ್ ಮಾಡಿದ್ಮೇಲೆ ತುಂಬ ಚೆನ್ನಾಗಾಗುತ್ತೆ. ಎಲ್ಲ ಮಾಡಬೇಕಾದ್ರೆ ತುಂಬ ಇದಾಗುತ್ತೆ, ಕನ್ಫ್ಯೂಷನ್ ಇರುತ್ತೆ, ಪ್ರಾಬ್ಲಮ್ಸ್ ಆಗುತ್ತೆ, ಫೈನಾನ್ಸ್ ಪ್ರಾಬ್ಲಮ್ಸ್ ಇರುತ್ತೆ ಸಮ್ ಟೈಮು. ಮಾಡಿದ್ಮೇಲೆ ತುಂಬ ಚೆನ್ನಾಗಿ, ಹಂಗಾಗಿ ಭಕ್ತಾದಿಗಳೆಲ್ಲ ಇದಕ್ಕೆ ಸಾಥ್ ಕೊಡ್ತಾರೆ. ಏನೇ ಕೆಲಸ ಅಂದ್ರೂ ನಮಗೆ ಶ್ರೀರಾಮನವಮಿ ಬಂತಂದರೆ ಪರು ಬಂತು ಅಂತ ಒಂದು ಹಬ್ಬ, ಊರಲ್ಲಿ ಒಂದು ವಾರ ಹಬ್ಬನೇ ನಡೆಯುತ್ತೆ. ಹಂಗಾಗಿ ಇದನ್ನು ಏನು ಮಿಸ್ ಮಾಡೋದು, ಕಷ್ಟ ಆಗಲಿ ಸುಖ ಆಗಲಿ, ಇದನ್ನು ಮಾತ್ರ ಯಾವತ್ತೂ ಮಿಸ್ ಮಾಡಲ್ಲ. ಎಲ್ಲ ಮುಂಚೆಕ್ಕಿಂತ ಈಗ ತುಂಬ ಅನುಕೂಲ ಇದೆ, ಚೆನ್ನಾಗಿ ಮಾಡ್ತಾ ಇದ್ದೀವಿ. ತುಂಬ ಜನ ಬರ್ತಾರೆ, ತುಂಬ ಲೇಔಟ್ ಕಡೆಯಿಂದ ತುಂಬ ಜನನೇ ಬರ್ತಾರೆ ದರ್ಶನಕ್ಕೆ. ಇವತ್ತು ನೋಡಿರಿ ತುಂಬ ಎಲ್ಲಿಂದನೋ ಸಾವಿರಾರು ಜನ ಬಂದು ಊಟಗಳು ಮಾಡ್ತಾರೆ. ಸಾವಿರಾರು ಜನ ಬಂದು ಭಕ್ತಾದಿಗಳು ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಓಕೆ, ಪೂಜೆ ಪುನಸ್ಕಾರ ಅಂತ ಹೇಳಿದರೆ ಮಹಿಳೆಯರು ಒಂದು ಹೆಜ್ಜೆ ಮುಂದೆ ಇರ್ತಾರೆ. ಯಾವ ರೀತಿಯಾಗಿ ಮನೆಯಲ್ಲಿ ಸಡಗರ ಸಂಭ್ರಮ ಮತ್ತು ದೇವಸ್ಥಾನದಲ್ಲಿ ಯಾವ ರೀತಿಯಾಗಿ ಪೂಜೆಗಳನ್ನು ಮನೆಯಲ್ಲಿ ಮಾಡ್ಕೊಂತೀರಾ, ಇಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂಥದ್ದು? ನೈಟು ಶನಿವಾರ ಸಂಜೆ ಬಂದರೆ ಕಲ್ಯಾಣೋತ್ಸವ ನಡೀತೈತೆ. ಸೇಮ್ ಮದುವೆಗಳಿಗೆಲ್ಲ ಹೆಂಗೆ ಅಲಂಕಾರ ಮಾಡ್ತೀವಿ ಎಲ್ಲ ಮನೆಯಲ್ಲೂ ಮಾಡ್ಕೊತೀವಿ, ಇಲ್ಲೂ ಬಂದು ಅಲಂಕಾರ ಮಾಡ್ತೀವಿ. ಲೇಡೀಸ್ ಎಲ್ಲ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಎಲ್ಲ ಕೂತ್ಕೊತೀವಿ ಪೂಜೆಗೆ. ಮತ್ತೆ ಬೆಳಗ್ಗೆ ಬಂದು ಇಲ್ಲಿ ಇದಕ್ಕೆಲ್ಲ ಚೆನ್ನಾಗಿ ಆಗುತ್ತೆ, ಕಲ್ಯಾಣೋತ್ಸವ ಚೆನ್ನಾಗಿ ಆಗುತ್ತೆ. 42ನೇ ವರ್ಷ ಇದು ಕಾರ್ಯಕ್ರಮ ನಡೀತಾ ಇರೋದು. ಅಂಥ ಕಷ್ಟ ಕಾಲದಾಗ ನಮ್ಮ ತಂದೆ ನಡೆಸ್ಕೊಂಬಂದರು. ಇವತ್ತು ಮಕ್ಕಳು ಹಾಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಮಗೆಲ್ಲ ಪ್ರಸಾದ ಸಿಗ್ತಾ ಇದೆ 42 ವರ್ಷದಿಂದ. ಇನ್ನು ಮುಂದೇನು ಹಾಗೆ ನಡೀಲಿ ಸರ್, ದೇವ್ರು ಒಳ್ಳೇದು ಮಾಡಲಿ. ನಮ್ಮ ದೊಡ್ಡ ಮಗಳು ಚಿಕ್ಕ ಮಗು ಆವಾಗ, ಅವಳು 3 ತಿಂಗಳ ಮಗು ಆವಾಗ ದೇವ್ರು ನಮ್ಮ ಅಪ್ಪ ಇದನ್ನ ನಡೆಸ್ಕೊಟ್ರು. ಆವತ್ತಿಂದ ಇವತ್ತುವರೆಗೂ ಅದೇ ನಡೀತಾ ಇದೆ. ಇನ್ನು ಮುಂದೇನು ಇದೇ ಥರ ನಡ್ಕೊಂಡು ಹೋಗ್ಲಿ. ನಮ್ಮ ತಮ್ಮನವರು ತಾತನವರಾದರೂ ಅವ್ರ ಮಕ್ಕಳು ನಡೆಸ್ಕೊಂಡು ಹೋಗ್ಬೇಕು, ಅದೇ ನಮ್ಮ ಆಸೆ. ಇವತ್ತು ನಾನು ಈ ಸ್ಥಿತಿಯಾಗಿದ್ದರೂ ಬಂದು ಪ್ರಸಾದ ಊಟ ಮಾಡಿದೆ. ಇನ್ನು ಕಳೆದ 42 ವರ್ಷಗಳಿಂದ ರುದ್ರಪ್ಪ ಅವರ ಕುಟುಂಬವು ಪ್ರಸನ್ನ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರೀರಾಮನವಮಿಯನ್ನು ಆಚರಣೆ ಮಾಡುತ್ತಿದ್ದು, ಗ್ರಾಮಸ್ಥರ ಸಹಕಾರದಿಂದ ತಿಂಡ್ಲು ಗ್ರಾಮದಲ್ಲಿ ಒಗ್ಗಟ್ಟಿನಿಂದ ದೇವಾಲಯದಲ್ಲಿ 42 ವರ್ಷಗಳಿಂದ ಸೇವೆ ಮುಂದುವರಿಯುತ್ತಿದೆ. 100 ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನದಲ್ಲಿ ಸುಮಾರು 42 ವರ್ಷಗಳ ಹಿಂದೆ ಶಿಥಿಲವಾದಂಥ ಪರಿಸ್ಥಿತಿಯಲ್ಲಿ ಬಂದಿದ್ದಂಥ ಸಮಯದಲ್ಲಿ ನಮ್ಮ ಊರಿನ ಮುಖಂಡರುಗಳು ನಂಜುಂಡೇಗೌಡರಾಗಿರ್ಬೋದು, ನಮ್ಮ ಅಶ್ವತ್ಥಪ್ಪನವರಾಗಿರ್ಬೋದು, ಹನುಮೇಗೌಡರಾಗಿರ್ಬೋದು, ನಮ್ಮ ತಂದೆಯವರಾದಂಥ ಜಿ ಬಿ ರುದ್ರಪ್ಪನಾಗಿರ್ಬೋದು, ಸುಮಾರು ಹಿರಿಯರು ಎಲ್ಲರೂ ಸೇರಿ 42 ವರ್ಷಗಳ ಹಿಂದೆ ಈ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿದ್ರು. ಆ ಜೀರ್ಣೋದ್ಧಾರ ಮಾಡಿದ್ದ ದಿವಸದಿಂದ ಇಲ್ಲಿ ತನಕ ಪ್ರತಿ ಶನಿವಾರ ಸಾವಿರಾರು ಭಕ್ತರು ಬಂದು ಇಲ್ಲಿ ದರ್ಶನ ಮಾಡ್ತಾರೆ. ಪ್ರತಿ ಶನಿವಾರ ಇಲ್ಲಿ ಪ್ರಸಾದ ವಿನಿಯೋಗ ಇದ್ದೇ ಇರುತ್ತೆ.
ವಿಶೇಷವಾಗಿ ಶ್ರೀರಾಮನವಮಿ ಪ್ರಯುಕ್ತ ಈಗ 42ನೇ ವರ್ಷ ಇದು, ಸಾವಿರಾರು ಜನರು ಬಂದು ಇಲ್ಲಿ ದರ್ಶನ ಮಾಡಿ ದೇವರ ಕೃಪೆಗೆ ಪಾತ್ರರಾಗಿ ಇಲ್ಲಿ ಪ್ರಸಾದಗಳನ್ನು ತಗೊಂಡು ಪುನೀತರಾಗಿ ಹೋಗ್ತಾ ಇದ್ದಾರೆ. ಅಂದರೆ ಇಲ್ಲಿ ಈ ಕಾರ್ಯಕ್ರಮ ಸುಮಾರು 7 ದಿವಸದಿಂದ ನಡೆಸ್ತೀವಿ. ಪ್ರತಿ ದಿವಸ ಅಭಿಷೇಕ, ಅಷ್ಟೋತ್ತರ ಪ್ರತಿ ದಿವಸ ಬೆಳಗ್ಗೆ ಸಂಜೆ ನಡೆಯುತ್ತೆ. ಆ ಸಂಜೆ ಅಂದರೆ ಶನಿವಾರ ಸಾಯಂಕಾಲ ಕಲ್ಯಾಣೋತ್ಸವ, ಸೀತಾರಾಮ ಕಲ್ಯಾಣೋತ್ಸವ ಮಾಡಿ ಆ ಶನಿವಾರ ಸಂಜೆನೂ ಸುಮಾರು ಭಕ್ತರು ಇಲ್ಲಿ ಪ್ರಸಾದ ವಿನಿಯೋಗ ಮಾಡ್ಕೊಂಡು ಹೋಗ್ತಾರೆ. ಹಾಗೆ ಭಾನುವಾರ ಬೆಳಿಗ್ಗೆ ಎಲ್ಲ ಮೂಲ ದೇವರುಗಳಿಗೆ ಅಭಿಷೇಕ, ಅಷ್ಟೋತ್ತರ ಎಲ್ಲ ಆದ ನಂತರ ಇದು ನಮ್ಮ ವಿಗ್ರಹಗಳು ಕೋದಂಡರಾಮ ಸ್ವಾಮಿ, ಕೋದಂಡರಾಮ, ಆಂಜನೇಯ ಸಮೇತ ಊರಿನ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಆಗಿ ಬಂದ ನಂತರ ಮಹಾಮಂಗಳಾರತಿ ಆಗುತ್ತೆ. ಮಹಾಮಂಗಳಾರತಿ ಆದಮೇಲೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಸುಮಾರು 4:30, 5 ಗಂಟೆ ಸಾವಿರಾರು ಜನ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಇದಕ್ಕೆ ಕಾರ್ಯಕರ್ತರು ಸುಮಾರು ಈ ಊರಿನ ಮುಖಂಡರುಗಳೆಲ್ಲ ಇದ್ದಾರೆ. ವಿಶೇಷವಾಗಿ ಈ ದಿನ ಮತ್ತು ನಿನ್ನೆ ನಮ್ಮ ತಂದೆಯವರಾದಂಥ JB ರುದ್ರಪ್ಪನವರ ಧರ್ಮಪತ್ನಿ ಆಂಜಿನಮ್ಮನವರು, ಅವರ ಮಕ್ಕಳಾದಂಥ ನಂಜುಂಡಪ್ಪ ಮತ್ತು ಸಹೋದರರು ಈ ಕಾರ್ಯಕ್ರಮಕ್ಕೆ ಕಾರ್ಯಕರ್ತರಾಗಿರ್ತಾರೆ. ಮುಂದಿನ ಪೀಳಿಗೆ ಯುವಕರು ಇರುವಂಥದ್ದು ನಿಮ್ಮ ಮಕ್ಕಳು, ಏನು ಹೇಳಲಿಕ್ಕೆ ಬಯಸ್ತೀರಾ ನೆಕ್ಸ್ಟ್ ಯೂತ್ಸ್ಗಳಿಗೆ? ಫಸ್ಟ್ ಆಫ್ ಆಲ್ ನಾನು ಇದನ್ನೊಂದು ಹೇಳೋದು ಮರ್ತ್ಬಿಟ್ಟೆ. ನಮ್ಮ ತಂದೆ ಸುಮಾರು 17 ವರ್ಷ ಆಯಿತು ತೀರೋಗಿ. ಅವರು ತೀರೋಗಂಥ ಟೈಮಲ್ಲಿ ನಾವು 5 ಜನ ಅಣ್ಣ ತಮ್ಮಂದರು, 4 ಜನ ಅಕ್ಕ ತಂಗಿಯರು, ನಮ್ಮ ತಾಯಿಯೂ ಇದ್ದಾರೆ. ನಮ್ಮನ್ನೆಲ್ಲರನ್ನೂ ಕುಡಿಸ್ಕೊಂಡು ಒಂದು ಮಾತು ಹೇಳಿದರು, ನೋಡು ನಾನು ಈ ಕಾರ್ಯಕ್ರಮನ ನಡೆಸ್ಕೊಂಡು ಬರ್ತಾ ಇದ್ದೀನಿ, ನನ್ನ ಕೈಲಾದ ಮಟ್ಟಷ್ಟು ನಡೆಸ್ಕೊಂಡು ಬರ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರಾಣ ಇರೋ ತನಕ, ನಿಮ್ಮ ಪ್ರಾಣ ಹೋಗೋಂಥ ಟೈಮಲ್ಲಿ ನಿಮ್ಮ ಮಕ್ಕಳಿಗೂ ಸಹ ಈ ಕಾರ್ಯಕ್ರಮ ಒಂದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ. ನಿಮ್ಮ ಕೈಯಲ್ಲಿ ಶಕ್ತಿ ಮೀರಿ ನಿಮ್ಮ ಎಷ್ಟಾಗುತ್ತೋ ಅಷ್ಟನ್ನು, ಅಟ್ಲೀಸ್ಟು ನಿಮ್ಮಲ್ಲಿ ಕೈಯಲ್ಲಿ ಏನೂ ಆಗಲಿಲ್ಲ ಅಂದ ಪಕ್ಷದಲ್ಲಿ ಆ ದಿನದಲ್ಲಿ 4 ಜನಕ್ಕೆ ಪಾನ್ಕಾದರೂ ಕೊಟ್ಟು ನೀವು ಪುನೀತರಾಗಬೇಕು ಅಂತ ನಮ್ಮ ತಂದೆಯವರು ಆವತ್ತು ನಮ್ಮ ಹತ್ರ ಮಾತು ತಿಳ್ಕೊಂಡಿದ್ರು. ಅದೇ ರೀತಿಯಾಗಿ ನಾವು ಈ ಕಾರ್ಯಕ್ರಮನ ದೇವರ ಅನುಗ್ರಹದಿಂದ ತಕ್ಕ ಮಟ್ಟಿಗೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಮಕ್ಕಳಿಗೂ ಮುಂದಿನ ದಿನಗಳಲ್ಲಿ ಇದನ್ನೇ ಹೇಳೋದು, ನಾವು ಇದನ್ನು ನಡೆಸ್ಕೊಂಡು ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಇದನ್ನು ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಂತ ನಮ್ಮ ಮಕ್ಕಳುಗಳನ್ನು ಹೇಳಿ ನಾವು ಇದಾಗ್ತೀವಿ. ಈ ದೇವಸ್ಥಾನ ಬಂದು 400 ವರ್ಷ ಹಳೆ ಇತಿಹಾಸ ಹೊಂದಿರುವಂಥ ದೇವಸ್ಥಾನ, ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ 42 ವರ್ಷದಿಂದ ರಾಮನವಮಿ ವಿಜೃಂಭಣೆಯಾಗಿ ನಡ್ಕೊಂಡು ಬರ್ತಾಯಿದೆ. ಅನ್ನ ಸಂತರ್ಪಣೆಗಳು ನಡೀತಾ ಇದೆ. ಬೆಳಗ್ಗೆ ಬಂದು ಎಲ್ಲ ದೇವರಿಗೂ, ಎಲ್ಲ ಮೂಲ ದೇವರಿಗೂ ಫಲಪಂಚಾಮೃತ ಅಭಿಷೇಕ ನಡೆಯುತ್ತೆ. ಆಮೇಲೆ ಉತ್ಸವರಿಗೆ ಅಲಂಕಾರ ಆಗಿ ಉತ್ಸವ ಹೊರಗಡೆ ಪ್ರತಿಯೊಂದು ಬೀದಿಲಿ ಉತ್ಸವ ಹೋಗಿ ಬಂದು ಆಮೇಲೆ ಮಹಾಮಂಗಳಾರತಿ ಆಗುತ್ತೆ. ಮಹಾಮಂಗಳಾರತಿ ಆದರೆ ತೀರ್ಥ ಪ್ರಸಾದ ವಿನಿಯೋಗ ಇವತ್ತಿನ ದಿವಸ ನಡೆಯುತ್ತೆ. ಇದು ವಿಶೇಷವಾಗಿ ಪ್ರತಿ ವರ್ಷ ನಡ್ಕೊಂಡು ಬಂದಾರ್ದು. ಇದು ವೀರಾಂಜನೇಯ ಸ್ವಾಮಿ 400 ವರ್ಷ ಹಳೆಯದು, ವ್ಯಾಸರಾಯ ಪ್ರತಿಷ್ಠೆ ಮಾಡಿರೋದು. ಈ ಒಂದು ವಿಶೇಷ ಎಂದರೆ ದೇವರು ಆಂಜನೇಯರು ಯಾರ ಕೋರಿಕೆ ಕೇಳಿದರೂ ಅದು ಕೋರಿಕೆಯನ್ನು ಈಡೇರಿಸುವಂಥ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇದು. ಯಾವ ಭಕ್ತಾದಿಗಳು ಬಂದು ತಮ್ಮ ಇಚ್ಛೆಯನ್ನು ತಾವು ತೋರ್ಪಡಿಸಿ ದೇವರಲ್ಲಿ ಬೇಡ್ಕೊಂಡ್ರೆ ಆ ಒಂದು ಇಚ್ಛೆಯ ಕೃಪಾ ಕಟಾಕ್ಷವನ್ನು ಇರುತ್ತೆ. ಹಂಗೆ ಇಲ್ಲಿ ನಮ್ಮ ರಾಮರಿದ್ದಾರೆ, ಸೀತಾ ಲಕ್ಷ್ಮಣ ಭರತ ಶತ್ರುಘ್ನ ಸಮೇತ ರಾಮರಿದ್ದಾರೆ. ಅವರಿಗೆ ಇವತ್ತಿನ ದಿವಸ ವಿಶೇಷವಾಗಿ ಫಲಪಂಚಾಮೃತ ಅಭಿಷೇಕ ಆಗಿ ಅವ್ರಿಗೆ ವಿಶೇಷವಾದ ಅಲಂಕಾರ ಆಗಿದೆ. ಎಲ್ಲ ಧೂಪ ದೀಪಗಳು ಆಗಿ ಮಂತ್ರಪುಷ್ಪ ಆಗಿ ಪ್ರತಿಯೊಂದು ನಮ್ಮ ಒಂದು ಏನು ಆಗಮದಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ಇದೆಯೋ ಆ ಆಗಮ ಪ್ರಕಾರ ನಡೆದಿದೆ. ಇದು ಇವತ್ತಿನ ಒಂದು ಕಾರ್ಯಕ್ರಮ ನಡೆದಿರೋವಂಥದ್ದು. ಎಲ್ಲ ದೇವ್ರದ್ದು ಕೃಪೆ, ನಮ್ಮದೇನಿಲ್ಲ, ಆ ಯಪ್ಪ ಕೊಡೋನ ಯಪ್ಪ ನಾವು ಮಾಡಿಸ್ತಾ ಇದ್ದೀವಿ. ಇವತ್ತು ತುಂಬ ಸಂತೋಷ ಆಗುತ್ತೆ. ಈ ಒಂದು ಇದಕ್ಕೆ ನಮ್ಮ ಊರಿನ ಪ್ರಮುಖರು ಎಲ್ಲ ತುಂಬ ನಮಗೆ ಸಪೋರ್ಟ್ ಮಾಡ್ತಾರೆ. ಎಲ್ಲರೂ ಸೇರಿ ಈ ಒಂದು ಕಾರ್ಯ ಮಾಡ್ತಾಯಿದ್ವಿ. ಇನ್ನು ಮುಂದೆನೂ ಇದೇ ರೀತಿ ನಮಗೆ ಆ ದೇವರ ಅನುಗ್ರಹದಿಂದ ಇನ್ನು ಮುಂದೆ ಬರ್ತಾ ಜಾಸ್ತಿ ಇದಾಗಲಿ ಅಂತೇಳ್ಬಿಟ್ಟು ನಾವು ಇದು ಮಾಡ್ತೀವಿ. ಇವತ್ತು ನಮ್ಮ ತಂದೆಯವರು ರಾಮಾಯಣ ಆಡಿದ್ದು ಒಂದು ಕ್ಯಾಸೆಟ್ಟು ಹಾಕಿದ್ವಿ ಇಲ್ಲಿ. ಅವರು ತೀರೋಗಿ 17 ವರ್ಷ ಆಯಿತು. ಅವರ ಸವಿ ನೆನಪಿಗೋಸ್ಕರ ಒಂದು ಕ್ಯಾಸೆಟ್ ಹಾಕ್ಬಿಟ್ಟು ಇವತ್ತು ಎಲ್ಲ ಇದು ಮಾಡ್ತಾಯಿದ್ವಿ. ಓಕೆ ಸರ್, ಇನ್ನು ನಿಮ್ಮ ತಂದೆಯವರು ಮಾತು ಕೊಟ್ಟಿದ್ರಂತೆ, ಅಂದರೆ ನಿಮ್ಮ ಹತ್ರ ಆಣೆ ಮಾಡಿಸ್ಕೊಂಡಿದ್ರಂತೆ, ಈ ಸೇವೆ ಇನ್ನೂ ಮುಂದುವರಿಬೇಕು, ಎಲ್ಲೂ ಕೂಡ ನಿಲ್ಲಬಾರ್ದು ಪ್ರತಿ ವರ್ಷನೂ ಕೂಡ ಅಂತೇಳಿ. ಏನು ಸರ್ ಅದು ಅಂತ ಹೇಳಿ? ಅದು ಅಕ್ಕ ಚೆನ್ನಾಗಿ ಸರ್, ಅದು ನಮ್ಮ ತಂದೆಯವರು ಆವತ್ತು ಫಸ್ಟ್ ಸ್ಟಾರ್ಟ್ ಮಾಡಿದಾಗೇ ಹೇಳಿದರು,
ಏನು ನಾನಿರೋವರೆಗೂ ನಾನು ಮಾಡಿಸಿ ನಾನು ಇದಾದಮೇಲೆ ನೀವು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಂತ. ನಾವಿರೋವರೆಗೂ ಮಾಡ್ತೀವಿ, ನಮ್ಮ ಮಕ್ಳಿಗೂ ಹೇಳ್ಬಿಟ್ಟು ನಾವು ಇದು ಮಾಡ್ತೀವಿ. ನಿರಂತರವಾಗಿ ನಾವು ಈ ಸೇವೆ ಮಾಡೋಕ್ಕೆ ನಾವು ರೆಡಿಯಾಗಿದ್ದೀವಿ. ವರ್ಷಕ್ಕೊಂದು ಸತಿ ಒಂದು 3 ದಿವಸ 4 ದಿವಸ ನಾವು ಏನು ಬೇರೆ ಕೆಲಸ ಕಾರ್ಯಗಳೆಲ್ಲ ಬಿಟ್ಟು ಈ ದೇವ್ರ ಸೇವೆಗೆ, ಈ ನಮ್ಮಪ್ಪನ ಸೇವೆಗೆ ನಿಂತ್ಕೊಂಡು ನಮ್ಮ ಕೈಲಾದ ಸಹಾಯ ಮಾಡಿ ನಾವು ಇದು ಮಾಡ್ತಾಯಿದ್ದೀವಿ. ಒಂದು 50 ಜನಕ್ಕೆ ಸ್ಟಾರ್ಟ್ ಮಾಡಿದ್ರು ತಂದೆ ರುದ್ರಪ್ಪನವರು. ಅವ್ರೇನಾಯ್ತು 50 ಜನದಿಂದ ಇವತ್ತು 4000 ಜನದವರೆಗೂ ಪ್ರತಿ ವರ್ಷ ಶ್ರೀರಾಮನವಮಿ ಕಳೆದು 8 ದಿವಸಕ್ಕೆ 3,500ರಿಂದ 4,000 ಊಟ ಹಾಕ್ತಾ ಇದ್ದಾರೆ. ಪ್ರತಿ ಯಾರ್ದು ಹಸ್ತ ಏನಿಲ್ಲ, ಒಬ್ಬರೇ ಹಾಕಿ ಮಾಡ್ತಾ ಇದ್ದಾರೆ. ಅದಕ್ಕಿಂತ ನಮಗೆ ಸಂತೋಷ. ಪ್ರತಿ ವರ್ಷ ಹಿಂಗೆ ಮಾಡಲಿ ಅಂತೇಳಿ ನಾವು ಪ್ರೋತ್ಸಾಹ ಮಾಡಿ ಮಾಡ್ತಾ ಇದ್ದೀವಿ ಸರ್. ಅದ್ರ ಮೇಲೆ ಖುಷಿ. ಒಂದೇ ಕುಟುಂಬದವರು ತುಂಬು ಕುಟುಂಬ ಅಂತ ಹೇಳಿದ್ರು ಮಾತಾಡುವಾಗ. 42 ವರ್ಷದಿಂದ ಮಾಡುವಂಥದ್ದು ಅದು ಸಾಧಾರಣ ಮಾತಲ್ಲ. ಹೇಗೆ ಸಾಧ್ಯ ಆಯಿತು? ಇದಕ್ಕೆ ಗ್ರಾಮಸ್ಥರು ಕೂಡ ಸಹಕಾರ ಮಾಡಿದ್ರಂತೆ, ಹೆಂಗೆ ಇದು ಅಂತ? ಗ್ರಾಮಸ್ಥರು ಮಾಡಿದ್ದಾರೆ. ಅಂದರೆ ಇದ್ರ ಖರ್ಚು ವೆಚ್ಚಗಳೆಲ್ಲ ಜಾಸ್ತಿ ಅವರೇ ಒಂದೇ ಕುಟುಂಬದವರೇ ಹಾಕೊಂಡು ಮಾಡೋದು. ಸಣ್ಣ ಪುಟ್ಟ ಗ್ರಾಮಸ್ಥರು ಹೆಲ್ಪ್ ಮಾಡ್ತಾ ಇದ್ದಾರೆ. ಫುಲ್ಲೇನೆ ಗ್ರಾಮಸ್ಥರು ಇಲ್ಲ, ಸ್ವಲ್ಪ ಸಣ್ಣ ಪುಟ್ಟ ಅಷ್ಟೇ. ಫುಲ್ ಅಮೌಂಟ್ ಎಲ್ಲ ಅವರೇ ಮಾಡ್ತಾರೆ ಪ್ರತಿ ವರ್ಷ. ಜಾಸ್ತಿ ಏನು ತೊಂದರೆ ಅಲ್ಲಲ್ಲಿ ನಡ್ಸ್ಕೊಂಡು ಹೋಗ್ತಾರೆ ಬಿಡಿ. ಇವಾಗ ದೇವ್ರ ಉತ್ಸವದಿಂದೆಲ್ಲ ಇವಾಗ ಇದ್ರು ಒಂದು 15-20 ಜನ ಇದ್ರು ಹುಡುಗರು. ಅವರೇ ಎಲ್ಲ ದೇವ್ರ ಎತ್ತೋಕೆ ಇವಾಗ ನಾವು ಜೊತೇಲಿ ಇರ್ತೇವೆ. ದೇವ್ರ ಎತ್ತೋದು, ಇಡೋದು, ಕಟ್ಟೋದು ಎಲ್ಲ ಅವರೇ. ಸುಮ್ಮನೆ ಜೊತೇಲಿ ಇರ್ತೀವಿ ಅಷ್ಟೇ. ನಾವು ಇರ್ತಾರೆ ಹುಡುಗರು, ಅವ್ರ ಸಹಕಾರನೂ ಇದೆ. ಆಮೇಲೆ ನೀವು ಏನೆಲ್ಲ ಕಷ್ಟಗಳನ್ನು ನೋಡಿದ್ರಿ? ಅಂದರೆ ಒಂದು ದೇವಸ್ಥಾನ ಕೆಲಸ ಮಾಡಬೇಕಾದ್ರೆ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸಿದ್ರೆ ನೀವು ಅಂತ ಹೇಳಿ ದೇವರ ಕೆಲಸವನ್ನು ಮಾಡುವಾಗ? ಬೇಜಾನಕ್ಕೆ ಎದುರಿಸಿದ್ವಿ ಬಿಡಿ. ಇದೇನು ಮೊದಲು ಗರ್ಭದ ಗುಡಿ ಅಷ್ಟೇ ಇದ್ದಿದ್ದು. ಮುಂದೆ ಇದಲ್ಲ ಆಂಜನೇಯನು, ರಾಮ ಲಕ್ಷ್ಮಣ ಸೀತಮ್ಮ ಯಾವುದೇ ಇರಲ್ಲ, ಬೇರೆ ಆಂಜನೇಯ ಒಂದೇ ಇದ್ದಿದ್ದು. ಅದು ಅಲ್ಲಿಂದ ಇಲ್ಲಿವರೆಗೂ ಇಂಪ್ರೂವ್ಮೆಂಟ್ ಮಾಡಿದ್ವಿ. ಇಷ್ಟು ಇದು ಅಷ್ಟು ಕೋರ್ಟಲ್ಲಿತ್ತು. ಸುಪ್ರೀಂ ಕೋರ್ಟ್ವರೆಗೂ ಕೇಸ್ ನಡೆಸಿ ನಮ್ಮ ದೇವಸ್ಥಾನ ಪರವಾಗಿ ಆಯಿತು. ಎಷ್ಟು ವರ್ಷದ ಇತಿಹಾಸ ಇರುವಂಥದ್ದು ದೇವಸ್ಥಾನ ಇಲ್ಲಿ ನೀವು ನೋಡ್ತಾ ಇದ್ದೀರಾ? ವ್ಯಾಸರಾಯರ ಕಾಲದ ಬಿಡಿ, 500-600 ವರ್ಷದ್ದು ಹಿಂದ್ಲಿದ್ದು ವ್ಯಾಸರಾಯರ ಕಾಲದ್ದು. 600 ಕಮ್ಮಿ ಬರ್ತಾ ಇದ್ರು. ಅವಾಗ ಏನಿಲ್ಲ ಬಿಡಿ. ಅವಾಗ ಏನು ಅಮ್ಮಮ್ಮ ಅಂದರೆ 5-10 ಜನ ಅಂದರೆ ಹೆಚ್ಚು ಚೆನ್ನಾಗಿದ್ರು. 5-10 ಜನ ಅಂದರೆ ಹೆಚ್ಚು. ಈಗ ನೋಡಿ ಹಂಗದ್ದು ಶನಿವಾರದ ಹಿಂಗೆ ಇರ್ತಾರೆ ಪ್ರತಿ ಶನಿವಾರ. ಒಟ್ಟಾರೆಯಾಗಿ ತೆಂಡ್ಲು ಗ್ರಾಮದಲ್ಲಿ ಶ್ರೀರಾಮನವಮಿಯನ್ನು ಊರಿನ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಿದ್ದು, ರಾಮನವಮಿಯಲ್ಲಿ ಗ್ರಾಮಸ್ಥರು ಭಕ್ತರು ಭಾಗಿಯಾಗಿ ಪ್ರಸನ್ನ ಆಂಜನೇಯ ಸ್ವಾಮಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ.